ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜರ್ನಲಿಸ್ಟ್ ಹನುಮಂತ ಐಹೊಳೆ ಚಾನೆಲ್ ಅನ್ನ. ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ಐಹೊಳೆ. ಏನು ಬಾಗಲಕೋಟೆಯ ಉಪಚುನಾವಣೆ ಕಾವು ರಂಗೇರ್ತಾ ಇರ್ತಕ್ಕಂಥದ್ದು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಭ್ಯರ್ಥಿಗಳು ಈಗಾಗಲೇ ನಮ್ಗೆ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಪ್ರಕಾರ ಸುಮಾರು 16 ಜನ ಅಭ್ಯರ್ಥಿಗಳು 26ಕ್ಕೂ ಹೆಚ್ಚು ನಾಮಪತ್ರಗಳನ್ನ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಇವತ್ತಿನ ದಿನಕ್ಕೆ ತಿಳಿದಿರ್ತಕ್ಕಂಥದ್ದು. ಅದರಲ್ಲಿ ಇರ್ತಕ್ಕಂಥ ಪಕ್ಷೇತರ ಅಭ್ಯರ್ಥಿಯಾಗಿರ್ತಕ್ಕಂಥ ವೆಂಕಪ್ಪ ಕಮತಗಿ ಅವರು ಈಗ ನಮ್ಮ ಜೊತೆ ಇರತಕ್ಕಂಥದ್ದು. ಸೊ ಅವರಿಗೆ ಕೆಲವೊಂದಿಷ್ಟು ನಮ್ಮದೇ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳ ಮೂಲಕ ಅವರಿಂದ ಮಾಹಿತಿ ಪಡೆಯೋಣ ಬನ್ನಿ. ಸರ್, ತಾವೊಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ಈ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದೀರಾ. ಸೊ ಈಗ ತಮ್ಮ ರಾಜಕೀಯ ಹಿನ್ನೆಲೆಯನ್ನು ನಾವು ನೋಡಿದಾಗ ಯಾವ ರೀತಿಯಾಗಿ ನೀವು ಈ ರಾಜಕೀಯ ರಂಗದಲ್ಲಿ ತೊಡಗಿಸ್ಕೊಂಡು ಬಂದಿರತಕ್ಕಂಥದ್ದು ಸರ್? ಸರ್, ನಾವು 2005ರಲ್ಲಿ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಅಲ್ಲಿಂದ ನಾವು ರಾಜಕೀಯ ಮಾಡ್ಕೊಂತ ಬಂದಿವಿ. ನಮ್ಗೆ ರಾಜಕೀಯ ಅನುಭವ ಇದೆ. ನಮ್ಗ ಎಲ್ಲಾ ಈಗಿಂದ ನಾವ್ ಹೇಳ್ಬೇಕಂದ್ರ ನಾವು ಮೊದ್ಲಿಂದಾನು ಮಾಡ್ಕೊಂತ ಬಂದಿವಿ. ಅದೆಲ್ಲ ದೂರದ ಕತಿ ನಮ್ಗೆ ಹೇಳ್ಕೊಂಡ್ ಕುಂತ್ರ ಬೇಡ. ಈಗ ಮಾಡ್ಕೊಂತ ಬಂದ ನಾವು ಕುಮಾರಸ್ವಾಮಿ ನಾವು ಎಲ್ಲಾರು ಕೂಡ ಅಷ್ಟು ಸಿದ್ದರಾಮಯ್ಯ ಸಾಹೇಬ್ರು ಅಷ್ಟು ಜುಡೆ ಮಾಡ್ಕೊಂತ ಬಂದಿವಿ. ಆದ್ರೆ ನಮ್ಮನ್ನ ಯಾರು ಏನು ಕೇರ್ ಮಾಡ್ಲಿಲ್ಲ. ಅದಕ್ಕೆ ನಾವು ಇದು ಮಾಡ್ಬೇಕಂತ ನಾವು ನಿಂತಿದೀವಿ, ನಾವು ಪಕ್ಷೇತರ ಅಭ್ಯರ್ಥಿಯಾಗಿ. ಈಗ ಬಾಗಲಕೋಟೆಯ ಉಪಚುನಾವಣೆಯಲ್ಲಿ ಏನ್ ನಮ್ಮ ಬಾಗಲಕೋಟೆ ಮತಕ್ಷೇತ್ರದ ಜನ ಇದಾರಲ್ಲ ಸರ್, ಈಗ ತಾವು ರಾಜಕೀಯ ರಂಗದಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಓಕೆ, ಇವ್ರು ಯಾಕೆ ನಿಮ್ಗೆ ಓಟ್ ಹಾಕ್ಬೇಕು ಸರ್? ಸರ್, ನಮ್ಗೆ ಯಾಕೆ ಓಟ್ ಹಾಕ್ಬೇಕಂದ್ರೆ ನಾವೆಲ್ಲ ಮುಳುಗಡೆ ಸಂತ್ರಸ್ತರು. ನಾವೆಲ್ಲ ಹೊಲ ಮನಿ ಎಲ್ಲಾ ಕಳ್ಕೊಂಡಿವಿ. ನಮಗೆಲ್ಲ ನೋವಾಗಿದೆ, ನಮಗೆಲ್ಲ ತ್ರಾಸಾಗಿದೆ. ಅವ್ರು ಅದನ್ನ ಈಗ ಕೊಡ್ತಕ್ಕಂತ ದುಡ್ಡು ಸಾಲ್ತಾ ಇಲ್ಲ ನಮ್ಗ. ಈಗ ಬರೀ 40 ಲಕ್ಷ ಅಂದ್ರೆ ಏನ ಆಗ್ತಾ ಇಲ್ಲ. ಬರೀ ಒಂದ್ ಸೈಡ್ ತಗೋಬೇಕಂದ್ರೆ ಒಂದು 60-70 ಲಕ್ಷ ಹೇಳ್ತಾರ. ಬರೀ ಎಕರೆಕ್ 40 ಬಿಟ್ರೆ ಆಗುದಿಲ್ಲ. ಇನ್ನು ಹೆಚ್ಚಿಗೆ ಕೊಡ್ಬೇಕಾಗೈತಿ ನಮ್ಗ. ಅದಕ್ಕೆ ಹೋರಾಡೋರು ಯಾರಿಲ್ಲ. ಅವ್ರು ತಮ್ ಸ್ವಾರ್ಥಕ್ ಮಾಡಕತ್ತಾರ. ಈಗ ಇಬ್ರು ಇರ್ತಕ್ಕಂಥದವ್ರು ಎಲ್ಲ ತಮ್ ಮಾಡ್ಕೊಂಡಿದಾರ. ಆದ್ರೆ ನಾವ್ ಮಾಡೋದು ಈಗ ಮುಂದ್ ಹೋರಾಟ ಅಂದ್ರೆ ನಮ್ಮಂತ ಮಾಡಿದ್ರೆ, ನಮ್ಮಂತ ಯುವಕರು ಮಾಡಿದ್ರೆ ಮುಂದೆ ಎಲ್ಲ ಮಾಡ್ಬೇಕನ್ನೋ ಆಸೆ ನಮ್ದು ಇದೆ. ಅದಕ್ಕೆ ನಾವ್ ಮಾಡ್ಬೇಕಂತ ನಾವ್ ಮಾಡಕತ್ತೀವಿ. ಹಾಗಾದ್ರೆ ಈಗ ತಾವು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ರಲ್ಲ ಸರ್, ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯ ಯೋಜನೆಗಳನ್ನ ಈಗ ಮತಕ್ಷೇತ್ರದ ಜನರ ಮುಂದೆ ತಾವು ಪ್ರಸ್ತುತ ಪಡಿಸ್ತಾ ಇದ್ರಿ? ಅಂದ್ರೆ ನಿಮ್ಮ ಮುಂದಿನ ಕಾರ್ಯೋದ್ದೇಶಗಳು ಏನೇನ್ ಸರ್? ನಮ್ಮ ಮುಂದಿನ ಕಾರ್ಯೋದ್ದೇಶ ಮುಂದಿಗೆ ಇಲ್ಲಿ ಫ್ಯಾಕ್ಟ್ರಿ ತರಬೇಕು, ಇಂಡಸ್ಟ್ರಿ ತರಬೇಕು, ಎಲ್ಲಾ ಮಾಡ್ಬೇಕು. ಆಮೇಲೆ ಹುಡುಗರಿಗೆ ಯುವಕರಿಗೆ ಏನು ಉದ್ಯೋಗ ಇಲ್ಲ, ಏನಿಲ್ಲ, ಏನೂ ಇಲ್ಲ. ಇಲ್ಲಿ ಏನಿಲ್ಲ. ಅದಕ್ಕೆ ನಮ್ಮ ಉದ್ದೇಶ ಏನು, ನಮ್ಮಂತವ್ರಿಗೆ ಓಟ್ ಹಾಕಿದ್ರೆ ಇಲ್ಲ ಉದ್ಯೋಗ ಅದು ಮಾಡೋ ಅವಶ್ಯಕತೆ ನಮ್ಗಿದೆ. ಅದೇ ಒಂದೇ ನನ್ನ ಉದ್ದೇಶ. ಇವತ್ತಿನ ದಿನ ಏನಪ್ಪಾ ಅಂದ್ರೆ ಇಲ್ಲಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ತುಂಬಾನೇ ಬಲಾಬಲದಿಂದ ಪೈಪೋಟಿ ಮಾಡ್ತಾ ಇರತಕ್ಕಂಥದ್ದು ಸರ್. ಇದರಲ್ಲಿ ತಾವು ಗೆಲ್ತೀರಿ ಅಂತಕ್ಕಂಥ ಒಂದು ವಿಶ್ವಾಸ ಇದೆನಾ? ನನಗೆ ನನ್ನ ಇರ್ತಕ್ಕಂಥ ಜನಗಳು ಏನ್ ಹೇಳ್ತಾರೆ, ನಮ್ಮಂತ ಯುವಕರಿಗೆ ಮಾಡಿದ್ರೆ ಇವರೆಲ್ಲ ಇಂಡಸ್ಟ್ರಿ ಮಾಡಿ ಯುವಕರಿಗೆ ನೌಕರಿ ಅದು ಇದು ಮಾಡುವಂತ ಅವ್ರಿಗೆ ಭರವಸೆ ಇದೆ. ನಮ್ಮಂತವ್ರಿಗೆ ಮಾಡಿದ್ರೆ ಅದಕ್ಕೆ ನಮ್ಮಂತವ್ರಿಗೆ ಮಾಡ್ತಾರೆ ಜನ. ನನ್ನ ಯುವಕರು, ನಾನು ಇಷ್ಟು ರಾಜಕೀಯ ಮಾಡಿದೀನಿ, ನನಗೆಲ್ಲ ಅನುಭವ ಇದೆ. ಅದು ನಾನ್ ಮಾಡ್ಬೇಕನ್ನ ಆಸೆ ಇದೆ ನನಗಿದೆ. ನಾ ಮಾಡ್ತೀನಿ, ಇಂಡಸ್ಟ್ರಿ ತರ್ತೀನಿ, ಎಲ್ಲಾ ಮಾಡ್ತೀನಿ. ನಾನು ನೋಡೋಣ. ಇವಾಗ ಏನಿದೆ ಅಲ್ಲ ಸರ್, ಈಗ ತಮ್ಮ ಕಾರ್ಯಕರ್ತರ ಬಗ್ಗೆ ಮತ್ತು ತಮ್ಮ ಅಭಿಮಾನಿಗಳ ಬಗ್ಗೆ ಹೇಳೋದಾದ್ರೆ ಯಾವ ರೀತಿಯಾಗಿ ಹೇಳ್ತೀರಾ? ಈ ಒಂದು ಉಪಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ರಲ್ಲ, ಯಾವ ರೀತಿಯಾಗಿ ಸಹಕಾರನ ಕೊಡ್ತಾ ಇದಾರೆ, ಯಾವ ರೀತಿಯಾಗಿ ಬೆಂಬಲ ಕೊಡ್ತಾ ಇದಾರೆ ಸರ್? ನನ್ನ ಇಡೀ ಬಾಗಲಕೋಟೆ ಕಾರ್ಯಕರ್ತರು, ನಾನು ಎಲ್ಲಾ ಜನ, ನನ್ನ ಬೆಂಬಲಿಗರು ನನ್ನ ಬೆಂಬಲ ಮಾಡ್ತಾ ಇದ್ದಾರೆ. ನಾನು ನಿಲ್ಲ ನೀನು, ನಾವು ನೋಡ್ತೀವಿ, ನಾವೆಲ್ಲ ಮಾಡ್ತೀವಿ, ನೀನ್ ಏನ್ ಹೆದರ್ಬೇಡ, ನಾವು ಎಲ್ಲಾ ಇದೀವಿ, ನೀವ್ ಮಾಡ. ನೀನು ಇವ್ರೆಲ್ಲಾ ಏನ್ ಮಾಡ್ತಾ ಇಲ್ಲ, ತಮ್ ಸ್ವಾರ್ಥ ಮಾಡ್ಕೊಳಕತ್ತಾರ, ನಾ ಮಾಡ್ತೀವಿ ಅಂತ ಹೇಳಿದಕ್ಕೋಸ್ಕರ ನಾನು ನಿಂತ್ಕೊಂಡಿದ್ದೀನಿ. ಈಗ ತಾವು ಏನು ಭಾಗವಹಿಸ್ತಾ ಇದ್ರಲ್ಲ ಸರ್ ಈಗ ಒಂದು ಉಪಚುನಾವಣೆಯಲ್ಲಿ, ಸೊ ಈ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಈಗ ತಮಗೆ ತುಂಬಾನೇ ಆರ್ಥಿಕವಾಗಿ ಆಗಿರ್ಬೋದು ಮತ್ತು ಸಾಮಾಜಿಕವಾಗಿ ರಾಜಕೀಯವಾಗಿ ತುಂಬಾನೇ ಪ್ರೋತ್ಸಾಹ ಹಾಗೂ ಸಹಾಯ ಬೇಕಾಗತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ತಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಸರ್? ನನಗೆಲ್ಲ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಇದಾರೆ, ನನಗೆಲ್ಲ ಮಾಡ್ತಾ ಇದಾರೆ, ಎಲ್ಲ ಹೇಳಿದಾರೆ. ನಾನು ಮಾಡ್ತೀವಿ, ನೀನ್ ನಿಂತ್ಕೋ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಕೊನೆಯದಾಗಿ ನಮ್ಮ ಬಾಗಲಕೋಟೆ ಮತಕ್ಷೇತ್ರದ ಜನತೆಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ನಮ್ಮ ಮತಕ್ಷೇತ್ರ ಜನತೆಗೆ ನಾನು ಕೈ ಮುಗಿದು ಹೇಳಿದ್ರು, ನಮ್ಮಂತವ್ರಿಗೆ ಆಶ್ರಯ ಮಾಡಿದ್ರೆ ಮುಂದೆ ಉದ್ಧಾರ ಆಗ್ತತಿ. ಇವ್ರಿಗೆಲ್ಲ ಮಾಡಿ ತಮ್ಮ ಸ್ವಾರ್ಥ ಮಾಡ್ಕೊಂಡ್ರ ಇಷ್ಟ ಒಂದು ನಾನು ಕೊನೆ. ಏನು ಈ ಬಾಗಲಕೋಟೆ ಉಪಚುನಾವಣೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿ, ಪಕ್ಷೇತರ ಅಭ್ಯರ್ಥಿ ಆಗಿರ್ತಕ್ಕಂಥ ವೆಂಕಪ್ಪ ಕಮತಗಿ ಅವರಿಗೆ ಸಾಥ್ ಕೊಡ್ಲಿಕ್ಕೆ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ತಿಪ್ಪನ ಮೇಟೆ ಅವರು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಅವ್ರನ್ನ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಸರ್, ಏನು ತಾವೀಗ ರೈತ ಸಂಘದ ಅಧ್ಯಕ್ಷರು ಕೂಡ ಹೌದು, ತಮ್ಮದೇ ಆಗಿರ್ತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳನ್ನ ತಾವು ಮಾಡಿರ್ತಕ್ಕಂಥದ್ದು. ಇವತ್ತು ಒಬ್ಬ ಪಕ್ಷೇತರ ಅಭ್ಯರ್ಥಿಗೆ ತಾವು ಬೆಂಬಲ ಕೊಡ್ತಾ ಇರ್ತಕ್ಕಂಥದ್ದು ಏನ್ ಸರ್ ಇದ್ರ ಉದ್ದೇಶ? ಅಂದ್ರೆ ಸರ್ ಏನೈತೆ ಅಂದ್ರೆ ಇಡೀ ಕರ್ನಾಟಕ ಕಾಂಗ್ರೆಸ್ ಬಿಜೆಪಿ JDS, ಬಟ್ ಇವ್ರು ತಮ್ದು ಸ್ವಾರ್ಥಕ್ಕೆ ತಾವು ಮಾಡ್ತಾ ಇದಾರೆ. ಅಣ್ಣ ರೈತ, ದೇಶ ಸೈನಿಕ, ರಕ್ಷಣೆ ಮಾಡೋ ಪೊಲೀಸ, ಇವ್ರನ್ನ ಬಿಟ್ಟು ಯಾರು ದೊಡ್ಡವ್ರು ಇಲ್ಲ ಸರ್. ದಯಮಾಡಿ ನಾವ್ ಯಾಕಂದ್ರೆ ಒಳ್ಳೆ ಯುವಕ ಅದನ, ಒಳ್ಳೆ ಕೆಲಸಗಾರ ಅದನ, ಅಂತವ್ರನ್ನ ಒಬ್ಬರು ಆರಿಸ್ತೀವಿ ನೀವು ಅಂದ್ರೆ ಬಾಗಲಕೋಟೆ ಮುಳುಗಡೆ ಆಗೈತಿ. ಹೊಲ ಕಳ್ಕೊಂತೀವಿ, ಮನಿ ಕಳ್ಕೊಂತೀವಿ, ಆಸ್ತಿ ಕಳ್ಕೊಂತೀವಿ, ಎಲ್ಲಾ ಕಳ್ಕೊಂಡ್ ನಾವ್ ಏನಂದ್ರೆ ಬೀದಿ ಆಗಿಬಿಟ್ಟಿವ್ರಿ. ಇಲ್ಲಿ ಏನಂದ್ರ ಇಂಜಿನಿಯರಿಂಗ್, ಮೆಕ್ಯಾನಿಕ್, ಸಿವಿಲ್ ಕಲ್ತ ಮಕ್ಕಳಿಗೆ ಪೂನಾ, ಬೊಂಬೈ ಹೋಗುವಾಗತ್ತೆ ಐತಿ. ಅದಕ್ಕಿಂತ ಯುವಕರನ್ನ ತಗೊಂಡ್ಬಂದು
ಬಾಗಲಕೋಟೆ ಅಭಿವೃದ್ಧಿ ಆಗ್ಬೇಕು, ಡೆವಲಪ್ಮೆಂಟ್ ಆಗ್ಬೇಕು, ಇಂಡಸ್ಟ್ರೀಸ್ ಆಗ್ಬೇಕು, ಫ್ಯಾಕ್ಟ್ರಿಗಳು ಆಗ್ಬೇಕು. ಈ ನಾವು ಏನಾಗೈತಿ ಇದನ್ನ ಬಿಟ್ಟು ಪುಣೆ ಬೊಂಬೈ ಹೋಗೋ ಲೆಕ್ಕದಾಗ ಐತಿ. ಅದಕ್ಕೆ ದಯಮಾಡಿ ನಾವು ಇಡೀ ಬಾಗಲಕೋಟೆ ಎಲ್ಲಾ ಪಕ್ಷಾತೀತ, ಆ ಜಾತಿ ಈ ಜಾತಿ ಇಲ್ಲ, ಮಾನವ ಜಾತಿ, ರೈತ ಜಾತಿ ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ. ಅದು ಏನೈತಂದ್ರ ಇಡೀ ಬಾಗಲಕೋಟೆ ಜನ ತಿಳ್ಕೊಬೇಕು. ಯಾಕಂದ್ರ ಒಂದ್ ಏನೈತಂದ್ರ ನಾವ್ ಇಲ್ಲಿವರೆಗೆ ನಮ್ಗೆ 64 ವರ್ಷ ಆತ್ರಿ, ನಮ್ಮ ಮನೆ ಬರ ಇಲ್ಲ ಆತು, ಮುಳುಗಡೆ ಆಗಿದೆ ಇಡೀ ಬಾಗಲಕೋಟೆ. ಮುಳುಗಡೆ ಆಗಿ ನಾವ್ ನೋಡಿದಾಗ ಉದ್ಯೋಗ, ಹಳದಿ ಕಾಡು, ಆಶ್ರಯ ಮನಿ, ಬಸ್ ದರ ಅಂತ ಮಾಡಿದ್ವಿ. ಅಲ್ಲಿ 4,000 ಮನಿ ಮಾಡಿದ್ವಿ. ಸರಿಯಾಗಿ ರೋಡ್ಗಳಿಲ್ಲ. ಸರಿಯಾಗಿ ಅಲ್ಲಿ ಏನೈತಂದ್ರ ನೀರು ಇಲ್ಲ. ಯಾಕಂದ್ರೆ ಇಲ್ಲಿ ಬಗರುವಂತ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತ್ ಬಿಡ್ರಿ, ನಗರ ಪಾಲಿಕೆ ಒಳಗೆ ಮೆಂಬರ್ಗಳು ಇದ್ರು, ಅಂತವ್ರು ಏನೂ ಮಾಡಿಲ್ಲ. ಅದಕ್ಕೆ ನಾವು ದಯಮಾಡಿ ಇವ್ರಿಗೆ ನಾವು ಬೆಂಬಲ ಕೊಡಕತ್ತೀವಿ. ಏನೇ ಬಂದ್ರು, ಎಷ್ಟೇ ಖರ್ಚು ಬರ್ಲಿ, ಏನೇ ಬರ್ಲಿ, ನಾವು ಜೋಳಿಗೆ ಹಾಕಿ ಅವ್ರನ್ನ ಆರಿಸಿ ತಗೊಂಡ್ಬಂದು ಬಾಗಲಕೋಟೆ ಅಭಿವೃದ್ಧಿ ಮಾಡ್ತೀವಿ, ಇಂಡಸ್ಟ್ರೀಸ್ ಮಾಡ್ತೀವಿ, ಫ್ಯಾಕ್ಟ್ರಿ ಮಾಡ್ತೀವಿ. ಆಮೇಲೆ ಏನ್ ನಮ್ಮ ಗುರಿ ಏನೈತೆ ಅಂದ್ರೆ ಕರ್ನಾಟಕ, ಉತ್ತರ ಕರ್ನಾಟಕ, ಬಾಗಲಕೋಟೆ ಮುಳುಗಡೆ, ಅದಕ್ಕೆ ನಾವು ಬೆಂಬಲ ಆಗಿರ್ತೀವಿ ಅಂತೇಳಿ ತಿಪ್ಪಣ್ಣ ಮೇಟಿ, ಮಾದಾಯಿ ಕಳಸಬಂಡೂರು ರಾಜ್ಯ ಉಪಾಧ್ಯಕ್ಷರು. ಇನ್ನು ನೆಕ್ಸ್ಟ್ ನಮ್ದು ಏನೈತೆ ಅಂದ್ರೆ 1008 ಮಂದಿ ಮದುವೆ ಮಾಡಿವು. ಇನ್ನು ಮುಂದೆ ಬರುವಂತ ದಿನಗಳು ಬಡ ಮಕ್ಕಳಿಗೆ, ರೈತರ ಮಕ್ಕಳಿಗೆ ಕನ್ಯಾ ಕೊಡೋಲ್ರಾಗಿದ್ರೆ ಆ ಮಕ್ಕಳಿಗೆ ಮದುವೆ ಮಾಡಿ ಅಕ್ಕಿ ಕಾಳು ಹೋಗೋದು, ಬಾಂಡೆ ಸಾಮಾನು, ತಾಳಿ ಸಾಮಾನು ಕೊಟ್ಟು ಆ ಕುಟುಂಬಕ್ಕೆ 5 ಲಕ್ಷ ರೂಪಾಯಿದೊಂದು ಸರ್ಕಾರದಿಂದ ಒಂದು ಮನಿ ಹಾಕ್ಸ್ಕೊಡ್ತೀವಿ. ಮುಂದೆ ಬರುವಂತ ದಿನಗಳಿಗೆ ಕೂಡಲ ಸಂಗಮದಾಗ 2011 ಮದುವೆ ಮಾಡ್ತೀವಿ ಅಂತೇಳಿ ನಾ ತಿಪ್ಪಣ್ಣ ಮೇಟಿ. ನಮಸ್ಕಾರ. ಈಗ ತಾವು ಒಬ್ರು ರೈತ ಸಂಘದ ಅಧ್ಯಕ್ಷರಾಗಿ ಅವರಿಗೆ ಸಾಥ್ ಕೊಡ್ತಾ ಇರತಕ್ಕಂಥದ್ದು ಸರ್. ಈಗ ಪಕ್ಷೇತರ ಅಭ್ಯರ್ಥಿಗೆ ಈಗ ತಮ್ಮ ಏನು ರೈತರ ಎಷ್ಟು ಸಂಘಗಳು ಸಾಥ್ ಕೊಡ್ತಾ ಇರತಕ್ಕಂಥದ್ದು, ಅಂದ್ರೆ ನಿಮ್ಮ ರೈತ ಒಕ್ಕೂಟದ ಪರವಾಗಿ ಎಷ್ಟು ಸಂಘಟನೆಗಳು ಈಗ ಈ ಒಬ್ಬ ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಕೊಡ್ತಾ ಇರತಕ್ಕಂಥದ್ದು ಸರ್? ಸರ್ ಒಂದ್ ಏನೈತಂದ್ರೆ ಇಡೀ ರೈತ ಕುಟುಂಬ ಒಂದ ನಮ್ಮನ್ನು ಹೊಡೆದ ಆತಾರ ಇವ್ರು, ಕಾಂಗ್ರೆಸ್, ಬಿಜೆಪಿ, JDS. ನಾ ಪಕ್ಷೇತರ ಕ್ಯಾಂಡಿಡೇಟ್ಕ ರೈತರು ಒಂದೊಂದ, ಪಕ್ಷದ ಕ್ಯಾಂಡಿಡೇಟ್ ಒಂದ, ನಾವ್ ಎಲ್ಲಾರು ಕೂಡಿ ಏನಂದ್ರ ಕಾಂಗ್ರೆಸ್, ಬಿಜೆಪಿ ಮಣ್ಣು ಕೊಡಬೇಕಾಗೈತಿ. ನಮ್ದೇ ಆದಂತ ಒಂದು ಸಾಧನೆ ಮಾಡಿ, ನಮ್ದೇ ಆದಂತ ಒಂದು ಬಡ ಕುಟುಂಬಕ್ಕ ಇಲ್ಲಿ ಕರ್ನಾಟಕದಾಗ ನಾವ್ ಏನ್ ಮಾಡ್ಬೇಕಂದ್ರ ಸರ್, ಇವ್ರು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಇವ್ರು 3 ಮಂದಿ ಕಡ್ರೆ ಇವ್ರು. ದಯಮಾಡಿ ನಾವ್ ಯಾಕಂದ್ರೆ ಅನ್ನ ಹಾಕವ್ ರೈತ, ದೇಶಕ್ಕೆ ಸೈನಿಕ, ರಕ್ಷಣೆ ಮಾಡೋ ಪೊಲೀಸ. ನಾವ್ ಏನಂದ್ರ ಏನೇ ಬಂದ್ರು ಆ ಕುಲ ಈ ಕುಲ ಇಲ್ಲ, ರೈತ ಕುಲ ಬಂದ ಅವ್ರ ಹಿಂದೆ ಇರ್ತೀವಿ, ಅವ್ರು ನಾವು ಬೆಂಬಲಾಗಿ ಇರ್ತೀವಿ ಅಂತೇಳಿ ನಾ ಹೇಳ್ತೀನಿ. ಸರ್ ಈಗ ರೈತ ಸಂಘಟನೆ ಮಾತ್ರ ಅಲ್ಲ, ಮತ್ತೆ ಇನ್ನು ಯಾವೆಲ್ಲ ಸಂಘಟನೆಗಳು ತಮಗೆ ಬೆಂಬಲ ಕೊಡ್ತಾ ಇರತಕ್ಕಂಥದ್ದು ಸರ್ ಈ ಒಂದು ಉಪಚುನಾವಣೆಗೆ? ನನಗೆ ಇನ್ನುಳಿದ ಸಂಘಟನೆಗಳು ಎಲ್ಲ ನಮ್ಮ ಮಾತಾಡಿದ್ದಾರೆ. ನಾವೆಲ್ಲ ಬೆಂಬಲದಾಗಿ ನಿಂತಿದ್ಕೊಂಡಿದ್ವಿ, ನೀವ್ ನಿಂದ್ರು ಅಂತ ಹೇಳಿ ನನಗೆ ಹೇಳಿದ ತಕ್ಷಣ ನಾನು ನಿಂತ್ಕೊಂಡಿದ್ದೀನಿ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಏನು ಉಪಚುನಾವಣೆಯ ಅಭ್ಯರ್ಥಿಯಾಗಿರ್ತಕ್ಕಂಥ ವೆಂಕಪ್ಪ ಕಮತಿಗೆ ಅವರು ಹಾಗೂ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ತಿಪ್ಪಣ್ಣ ಮೇಟಿ ಅವರು ಹೇಳ್ತಕ್ಕಂಥ ಮಾತು. ಹೀಗೆ ನೋಡ್ತಾ ಇರಿ ಜರ್ನಲಿಸ್ಟ್ ಹನುಮಂತ ಇವಳೆ. ನಮಸ್ಕಾರ.